ಹಾಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೆತಾ ಇರುವಂತಹ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಈ ವರ್ಷದ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ವಿಶೇಷವಾದಂತಹ ಥೀಮನ್ನು ಬಳಕೆ ಮಾಡಿ ಈ ವರ್ಷದ ಫಲಪುಷ್ಪ ಪ್ರದರ್ಶನವನ್ನು ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ವಿಭಿನ್ನವಾದಂತಹ ಬೇರೆ ಬೇರೆ ರಾಜ್ಯಗಳಿಂದ ಹೂಗಳನ್ನು ಬಳಕೆ ಮಾಡಿ ವಿಶೇಷವಾದಂತಹ ರೀತಿಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ತಯಾರಿ ಮಾಡಿರುವಂಥದ್ದು. ಇನ್ನು ಸಂಪೂರ್ಣವಾಗಿ ಹೂಗಳಿಂದಲೇ ಕಂಪ್ಲೀಟ್ ಫಲಪುಷ್ಪ ಪ್ರದರ್ಶನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನಿಗೆ ಸಂಬಂಧಪಟ್ಟಂತಹ ಕಿತ್ತೂರು ಸಂಸ್ಥಾನ ಅಥವಾ ಕಿತ್ತೂರು ಕೋಟೆಯನ್ನ ಸಂಪೂರ್ಣವಾಗಿ ರಚನೆ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸಂಪೂರ್ಣವಾದಂತಹ ಹೂ ಏನು ಗುಲಾಬಿ ಹೂ ಇರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ವಿಭಿನ್ನವಾದಂತಹ ಹೂಗಳನ್ನ ಬಳಕೆ ಮಾಡಿ ಸಂಪೂರ್ಣವಾದಂತಹ ಕಿತ್ತೂರು ಸಂಸ್ಥಾನವನ್ನ ರಚನೆ ಮಾಡಿರುವಂಥದ್ದು. ಇನ್ನು ಕಿತ್ತೂರು ಸಂಸ್ಥಾನದ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ 12ನೇ ಶತಮಾನದಲ್ಲಿ ಗೀಚಗಹಳ್ಳಿ ಎಂದು ಕರೆಯಲ್ಪಡುತ್ತಿದ್ದಂತಹ ಕಿತ್ತೂರು ಕಾಲಾಂತರದಲ್ಲಿ ಪ್ರಮುಖವಾಗಿ ರಾಜಕೀಯ ಹಾಗೂ ಅರಸರ ಕೇಂದ್ರ ಸಂಸ್ಥಾನವಾಗಿ ಕೇಂದ್ರ ಸ್ಥಳವಾಗಿ ಏನು ಉದ್ಭವವಾಯಿತು. ಅದನ್ನ ಸಂಪೂರ್ಣವಾಗಿ ಕಿತ್ತೂರು ಸಂಸ್ಥಾನವಾಗಿ ರಚನೆ ಮಾಡಲಾಯಿತು. ಆ ಕಿತ್ತೂರು ಸಂಸ್ಥಾನದ ಕೋಟೆಗೆ ರಾಣಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ಇರಿಸಲಾಗಿತ್ತು. ಹಾಗೆ ರಾಣಿಗೆ ಬಲಗೈ ಬಂಟನಂತೆ ಸಂಗೊಳ್ಳಿ ರಾಯಣ್ಣ ಸದಾಕಾಲವಾಗಿ ಅವರ ಬಲಗೈಯ ಬಂಟನಂತೆ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಬಂದರು. ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕಾಗಿರ್ಬೋದು ಅಥವಾ ಕಂಪ್ಲೀಟ್ ಆಗಿ ಎಲ್ಲ ರೀತಿಯ ಹೋರಾಟದಲ್ಲೂ ಕೂಡ ರಾಣಿ ಚೆನ್ನಮ್ಮನವರಿಗೆ ಸಂಪೂರ್ಣವಾದಂತಹ ಸಾಥ್ ನೀಡ್ತಾ ಹೋದ್ರು. ಆ ಸಂಪೂರ್ಣವಾದಂತಹ ಕಿತ್ತೂರು ರಾಣಿ ಸಂಸ್ಥಾನದ ಕೋಟೆಯನ್ನ ಇಲ್ಲಿ ರಚನೆ ಮಾಡಲಾಗಿದೆ ವಿಭಿನ್ನವಾದಂತಹ ಹೂಗಳಿಂದ. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೀತೋಷ್ಣ ಇರ್ಬೋದು ಅಥವಾ ಬೇರೆ ಬೇರೆ ವಲಯಗಳಲ್ಲಿ ಬೆಳೆದಂತಹ ಹೂಗಳನ್ನ ಬಳಕೆ ಮಾಡಿ ಸಂಪೂರ್ಣವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆ ಮತ್ತು ಈ ಬಾರಿಯ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಥೀಮ್ನ ತಿಳಿಸ್ತಾ ಹೋಗುವಂಥದ್ದು. ಇನ್ನು ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಕಿತ್ತೂರು ಸಂಸ್ಥಾನದ ಪ್ರಮುಖ ಘಟ್ಟಗಳು ಯಾವ ರೀತಿಯಾಗಿದ್ದು ಮತ್ತೆ ಆ ಕಾಲದಲ್ಲಿ ಯಾವ್ಯಾವ ಅವರ ಸಂಪೂರ್ಣ ಕೋಟೆಯಲ್ಲಿ ಯಾವ್ಯಾವ ವ್ಯಕ್ತಿಗಳು ಕೆಲಸ ಮಾಡಿದ್ರು, ಜೊತೆಗೆ ಅವರ ಕಿತ್ತೂರು ಸಂಸ್ಥಾನದ ರಾಜ ಲಾಂಛನ ಯಾವುದು, ಕಿತ್ತೂರು ಸಂಸ್ಥಾನದ ಬಾವುಟ ಯಾವುದು, ಜೊತೆಗೆ ವಿಶೇಷವಾಗಿ ಚೆನ್ನಮ್ಮನ ಜನನ ಹೇಗಿತ್ತು, ಚೆನ್ನಮ್ಮನ ಬಾಲ್ಯ ಯಾವ ರೀತಿಯಾಗಿತ್ತು ಅನ್ನೋದನ್ನ ಸಂಪೂರ್ಣವಾಗಿ ಇಲ್ಲಿ ನಿರ್ಮಾಣ ಮಾಡುವಂತಹ ಕೆಲಸ ಮಾಡಿರುವಂಥದ್ದು. ಜನರಿಗೆ ಸಾಕಷ್ಟು ಮಾಹಿತಿ ದೊರಕಲಿ ಅನ್ನುವಂತಹ ಕಾರಣಕ್ಕಾಗಿಯೇ 2 ಭಾಷೆ ಅಂದ್ರೆ ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ ಕೂಡ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಕೂಡ ಇಲ್ಲಿ ರಚಿಸುವಂತಹ ಕೆಲಸವನ್ನ ಈಗಾಗಲೇ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಲಾಲ್ಬಾಗ್ ಇಲಾಖೆ ಮಾಡಿರುವಂಥದ್ದು. ನೀವು ನೋಡ್ತಾ ಇರಬಹುದು, ಅಲ್ಲಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ, ಮಲ್ಲ ಸರ್ಜಾ ದೇಸಾಯಿ ಇರ್ಬೋದು, ಹಾಗೆ ವಿಶೇಷವಾದ ಪ್ರಮುಖವಾದ ವ್ಯಕ್ತಿಗಳನ್ನ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವ್ಯಕ್ತಿಗಳನ್ನ ಪ್ರತಿಮೆಯನ್ನ ರಚನೆ ಮಾಡುವಂತಹ ಕೆಲಸ ಮಾಡಲಾಗಿದೆ. ಹಾಗೆ ಇಲ್ಲಿ 4 ಸ್ವಾತಂತ್ರ್ಯ ವೀರರಿಗೆ ಪುಷ್ಪ ನಮನ ಅನ್ನುವ ರೀತಿಯಲ್ಲಿ ಸಂಪೂರ್ಣವಾದಂತಹ ನಮ್ಮ ರಾಷ್ಟ್ರ ಲಾಂಛನವನ್ನ ಇಡೋದ್ರ ಮೂಲಕ ಅಂದ್ರೆ 4 ಮುಖವುಳ್ಳ ಸಿಂಹದ ಇರುವಂತಹ ರಾಷ್ಟ್ರ ಲಾಂಛನವನ್ನ ಇರಿಸಿ ಇಲ್ಲಿ ಸಂಪೂರ್ಣವಾದಂತಹ ಜಾನಪದ ಕವಿಗಳಿರ್ಬೋದು, ಹಾಡುಗಾರರಿರ್ಬೋದು, ಅವರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಯಾಕಂತಂದ್ರೆ ಕರ್ನಾಟಕ ಅಂತಂದ್ರೆ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ನಗರಿ. ಕರ್ನಾಟಕದಲ್ಲಿ ವಿಶೇಷವಾದಂತಹ ಹಲವಾರು ಸಂಸ್ಕೃತಿ ಸಂಪ್ರದಾಯಗಳು ಬೆಳೆದು ಬಂದಿದೆ. ಸಾಕಷ್ಟು ಜಾನಪದ ಕಲೆಗಳು ಇರ್ಬೋದು ಅಥವಾ ವೀರ ವನಿತೆಯರಿರ್ಬೋದು ಅಥವಾ ರಾಜ ಮಹಾರಾಜರು ಆಳದಂತಹ ಸಂಸ್ಥಾನ ಇದು. ಹಾಗಾಗಿ ಅಲ್ಲಿ ಸಂಪೂರ್ಣವಾದಂತಹ ಇರುವಂತಹ ಬೇರೆ ಬೇರೆ ಕಲೆ ಜಾನಪದ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ತೋರಿಸುವಂತ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ಥೀಮನ್ನ ಹೊಂದಿದಂತಹ ಈ ಫಲಪುಷ್ಪ ಪ್ರದರ್ಶನ ಕೇವಲ ಅವರ ಸಂಸ್ಥಾನ ಮತ್ತು ಅವರ ಬಗ್ಗೆ ಕುರಿತಾಗಿ ಮಾತ್ರ ಅಲ್ಲದೆ ನಮ್ಮ ಕರ್ನಾಟಕದ ಸಂಪ್ರದಾಯ ಜಾನಪದ ಕಲೆಗಳಿರ್ಬೋದು, ಬೇರೆ ಬೇರೆ ವಿಭಿನ್ನವಾದಂತಹ ಮಾಹಿತಿಯನ್ನು ಕೂಡ ತಿಳಿಸ್ಲಿಕ್ಕೆ ಬಳಸಲಾಗಿದೆ. ಇನ್ನು ನೀವು ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಕಿತ್ತೂರು ರಾಣಿ ಸಂಸ್ಥಾನದ ಐಕ್ಯತೆ ಯಾವ ರೀತಿಯಾಗಿ ಅಂದ್ರೆ ರಾಣಿ ಚೆನ್ನಮ್ಮನ ಐಕ್ಯ ಸ್ಥಳ ಯಾವ ರೀತಿಯಾಗಿದೆ, ಅದರ ವಿಭಿನ್ನತೆ ಯಾವ ರೀತಿಯಾಗಿದೆ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಪುಷ್ಪಗಳ ಮೂಲಕ ತೋರಿಸುವಂತಹ ಕೆಲಸ ತೋಟಗಾರಿಕೆ ಇಲಾಖೆ ಮಾಡಿರುವಂಥದ್ದು. ಪ್ರತಿ ವರ್ಷವೂ ಕೂಡ ನಮ್ಮ
ಲಾಲ್ಬಾಗ್, ಸಸ್ಯಕಾಶಿ ಲಾಲ್ಬಾಗ್ ಅಂತ ಏನು ಹೇಳ್ತಾರೆ, ಪ್ರಮುಖ ಸುಮಾರು ಉದ್ಯಾನವನಗಳಲ್ಲಿ ವಿಶೇಷವಾದ ಉದ್ಯಾನವನ ಇದು ಕೂಡ ಒಂದು. ಇದರಲ್ಲಿ ಯಾವ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ 2 ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತೆ. ಈ ವರ್ಷವೂ ಕೂಡ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳ ಆದಂತಹ ಬೈಲ ಹೊಂಗಲವನ್ನು ಇಲ್ಲಿ ಸಂಪೂರ್ಣವಾಗಿ ನಿರ್ಮಾಣ ಮಾಡಲಾಗಿದೆ. ಕಿತ್ತೂರು ಅನ್ನುವಂಥದ್ದು ಒಂದು ಮಹಾ ಸಂಸ್ಥಾನ. ಕಿತ್ತೂರಲ್ಲಿ ರಾಣಿ ಚೆನ್ನಮ್ಮನ ಪ್ರತಿ ಒಂದು ಆಡಳಿತ ಇರಬಹುದು, ಅಥವಾ ಅವರ ಹೋರಾಟ ಇರಬಹುದು, ಅಥವಾ ಅವರ ವೀರತೆ ಇರಬಹುದು, ಸಂಪೂರ್ಣವಾಗಿ ಚಿತ್ರಣ ಕಿತ್ತೂರಿಗೆ ಹೋದ್ರೆ ಸಿಗತ್ತೆ. ಅದನ್ನ ಸಂಪೂರ್ಣವಾಗಿ ಅಂದ್ರೆ ಕಿತ್ತೂರ ಸಂಸ್ಥಾನದ ಸಂಪೂರ್ಣ ಚಿತ್ರಣವನ್ನ ಇಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಏರ್ಪಡಿಸಲಾಗಿದೆ. ಈ ಬಾರಿಯ ಫ್ಲವರ್ ಶೋವನ್ನ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗುತ್ತಿದ್ದು, ಒಟ್ಟು 36 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನ ಬಳಸಲಾಗಿದೆ. 2 ಬಾರಿ ಹೂಗಳ ಜೋಡಣೆ ನಡೆಸಲಾಗಿದ್ದು, 1 ಬಾರಿ ಜೋಡಣೆಗೆ 50 ಲಕ್ಷ ಗುಲಾಬಿ, 2.40 ಲಕ್ಷ ಸೇವಂತಿಗೆ ಹೂಗಳು, 12,000ಕ್ಕೂ ಅಧಿಕ ಗ್ರೀನ್ ಫೋಲಿಯೆ ಸೇರಿದಂತೆ 3.20 ಲಕ್ಷ ಹೂಗಳನ್ನ ಬಳಸಲಾಗಿದೆ. ಆಂಧ್ರಪ್ರದೇಶ, ತಮಿಳುನಾಡು, ಊಟಿ ಸೇರಿದಂತೆ ವಿವಿಧ ರಾಜ್ಯಗಳಿಂದ ತರಿಸಲಾಗಿರುವ ಆಂಥೋರಿಯಂ, ಲಿಲ್ಲಿ, ಆರ್ಕಿಡ್, ಜರ್ಬರಾ, ನಂದಿಗಿರಿಧಾಮದ ಇಂಪೇಷನ್ಸ್ ಮತ್ತು ಸುಗಂಧರಾಜ ಹೂಗಳು ಪ್ರದರ್ಶನಕ್ಕೆ ಮೆರುಗು ತಂದಿವೆ. ಒಟ್ಟು 109 ಪ್ರಭೇದದ 30 ಲಕ್ಷಕ್ಕೂ ಅಧಿಕ ಹೂಗಳನ್ನ ಈ ಪುಷ್ಪ ಲೋಕದ ವೈಭವಕ್ಕೆ ಬಳಸಲಾಗಿದೆ.